ಅವರಿಗೆ ಗೊತ್ತು ಇದೊಂದು ಭಾಳ ದೊಡ್ಡ ಸೆನ್ಸಿಟಿವ್ ವಿಷಯ. ರಾಜ್ಕುಮಾರ್ ಅಪಹರಣ ಅನ್ನುವಂಥದ್ದು ಎಸ್ ಎಂ ಕೃಷ್ಣ ಅವರಿಗೆ ಭಾಳ ದೊಡ್ಡ ಸವಾಲು. ಆ ಪಾಲಾರ್ ನದಿ ಹತ್ರ ಜಿಲೆಟಿನ್ ಇಟ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಿಸ್ಬಿಡ್ತಾರೆ. ಸೊ ರಾಜ್ಕುಮಾರ್ ಫ್ಯಾಮಿಲಿ ಕೂಡ ಒಂದು ಅಲರ್ಟ್ ಕೊಟ್ಟಿರ್ತಾರೆ, ನೀವು ಅಲ್ಲಿ ಹೋಗೋವಾಗ ದಯವಿಟ್ಟು ನಮಗೊಂದು ತಿಳಿಸಿ. ಕೃಷ್ಣ ಅವರಿಗೆ ಫೋನ್ ಮಾಡ್ತಾರೆ, ಅಣ್ಣ ಇವತ್ತು ವೀರಪ್ಪನ್ ಬಂದು ರಾಜ್ಕುಮಾರ್ ಅವ್ರನ್ನ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಪಾರ್ವತಮ್ಮ ರಾಜ್ಕುಮಾರ್ ಅವರು ಬರೋಷ್ಟೊತ್ತಿಗೆ 1 ಗಂಟೆ ಆಗಿರುತ್ತೆ ರಾತ್ರಿ. ಬಂದ್ಬಿಟ್ಟು ಏನೇನಾಯಿತು ಅಂತೆಲ್ಲ ಕತೆ ಹೇಳ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಭಾಳ ದೊಡ್ಡದಾಗಿ ಅದು ಸದ್ದು ಮಾಡ್ತು. ನ್ಯಾಷನಲ್ ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂಡ ಅದು ಭಾಳಷ್ಟು ಚರ್ಚೆ ಆಗ್ತಾ ಬಂತು. ಸೊ ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಅಪಹರಣ ಅನ್ನುವಂಥದ್ದು ಎಸ್ ಎಂ ಕೃಷ್ಣ ಅವರಿಗೆ ಭಾಳ ದೊಡ್ಡ ಸವಾಲು. ಸೊ ಅದನ್ನು ಅವರು ಹೇಗೆ ಹ್ಯಾಂಡಲ್ ಮಾಡಿದ್ರು ಅಂತ. ಜುಲೈ 1, 2000 ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಆವಾಗ ಏನೋ ಅವರ ಊರು ಕಾಜನೂರು ಅಂಥೇಳಿ ಅಲ್ಲಿಗೆ ಹೋಗ್ತಾ ಇರ್ತಾರೆ. ಆವಾಗ ಹೋಗಿರ್ತಾರೆ. ಆ ಟೈಮಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಜೊತೆಗೆ ಹೋಗಿರ್ತಾರೆ. ಆ್ಯಂಡ್ ಅವರಿಗೆ ಅದು ಪ್ರಶಾಂತವಾದ ಸ್ಥಳ, ತುಂಬ ಚೆನ್ನಾಗಿದೆ. ಅದು ಎಲ್ಲಿದೆ ಅಂದರೆ ಕರ್ನಾಟಕ ತಮಿಳುನಾಡು ಬಾರ್ಡ್ರ್ ಕರ್ನಾಟಕದಿಂದ ಒಂದು 4 ಕಿಲೋಮೀಟ್ರ್ ತಮಿಳುನಾಡು ಇದರೊಳಗೆ ಬರುತ್ತೆ. ಸೊ ಅಲ್ಲಿ ಇದ್ಬಿಟ್ಟು ರೆಸ್ಟ್ ತೊಗೊಂಡು ಬರ್ತಕ್ಕಂಥವ್ರು. ಸೊ ಅವರು ಆಗಾಗ ಹೋಗ್ತಾ ಇರ್ತಾರೆ. ಅದು ಇನ್ ದಿ ಹಾರ್ಟ್ ಆಫ್ ವೀರಪ್ಪನ್ ಟೆರಿಟರಿ ಇರ್ತಕ್ಕಂಥದ್ದು. ಸೊ ಹಿಂದೆಲ್ಲ ಕೆಲವು ಇನ್ಸಿಡೆಂಟ್ಸ್ ನಡೆದಿರುತ್ತೆ. ಪೊಲೀಸ್ನವರು ವಾಚ್ ಮಾಡ್ತಾ ಇರ್ತಾರೆ ಅವನ ಮೂಮೆಂಟ್ಸನ್ನು. ಸೊ ಉಪಾಯವಾಗಿ ಹೇಗಾರು ಮಾಡಿ ಅವನನ್ನು ಕರ್ಕೊಂಡು ಬರಬೇಕು ಅಂತ ಶ್ರೀನಿವಾಸ್ ಹೋಗಿರ್ತಾರೆ. ಆದರೆ ಅವ್ರಿಗೆ ಬಲೆ ಹಾಕಿ ವೀರಪ್ಪನ್ ಅವರನ್ನು ಸಾಯಿಸಿರ್ತಾನೆ. ಸಾಯಿಸೋದು ಒಂದೇ ಅಲ್ಲ, ಅವ್ರ ಕುತ್ತಿಗೆ ಕೊಯ್ದು ತಂದು ಎಲ್ಲೋ ಒಂದು ಕಡೆ ಇಟ್ಟಿರ್ತಾನೆ, ಪೊಲೀಸ್ನವ್ರು ತೊಗೊಂಡು ಹೋಗಿ. ಸೊ ಆಮೇಲೆ ಇನ್ನೊಂದು ಇನ್ಸಿಡೆಂಟ್ನಲ್ಲಿ ಪೊಲೀಸ್ ತುಕಡಿ ಹೋಗಿರುತ್ತೆ. ಆ ಪಾಲಾರ್ ನದಿ ಹತ್ರ ಜಿಲೆಟಿನ್ ಇಟ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಿಸ್ಬಿಡ್ತಾನೆ. ಮಾಡಿಸಿ 22 ಜನ ಪೊಲೀಸು ಪರ್ಸನಲ್ ಒಂದೇ ಸರ್ತಿಗೆ ಸತ್ತಿರ್ತಾರೆ. ಸೊ ಇಂಥ ಎಲ್ಲ ಇನ್ಸಿಡೆಂಟ್ಗಳು ಅಲ್ಲಿ ನಡೀತಾ ಇದ್ದಿದ್ದು. ರಾಕ್ಷಸ ಅವನು. ಸೊ ಅವನು ಇಂಥದ್ದೆಲ್ಲ ಮಾಡ್ತಾ ಇದ್ದ. ಸೊ ಪೊಲೀಸ್ನವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಬರ್ತಾ ಇರುತ್ತೆ, ಅವನು ಎಲ್ಲೆಲ್ಲೋ ಓಡಾಡ್ತಾ ಇರ್ತಾನೆ, ಒಂದು ಕಡೆಯಲ್ಲಿ ಇರೋದಿಲ್ಲ ಅಂಥೇಳಿ. ಸೊ ರಾಜ್ಕುಮಾರ್ ಫ್ಯಾಮಿಲಿ ಕೂಡ ಒಂದು ಅಲರ್ಟ್ ಕೊಟ್ಟಿರ್ತಾರೆ, ನೀವು ಅಲ್ಲಿ ಹೋಗೋವಾಗ ದಯವಿಟ್ಟು ನಮಗೊಂದು ತಿಳಿಸಿ, ನಾವೊಂದು ಸ್ವಲ್ಪ ಬಂದೋಬಸ್ತ್ ಮಾಡ್ತೀವಿ ಅಂಥೇಳಿ. ಆದರೆ ರಾಜ್ಕುಮಾರ್ ಫ್ಯಾಮಿಲಿ ನಮಗೇನಾಗುತ್ತೆ ಅಂದ್ಕೊಂಡು ತಿಳಿಸಿರಲ್ಲ. ಸೊ ಹೋಗಿರ್ತಾರೆ. ಅವತ್ತು ಜುಲೈ 1, 2000 ಒಂದು ದಿವಸ ಮಧ್ಯಾಹ್ನ ರಾಜ್ಕುಮಾರು ಪಾರ್ವತಮ್ಮರೆಲ್ಲ ಊಟ ಮಾಡಿ ಮಲಗಿರ್ತಾರೆ. ಅಷ್ಟೊತ್ತಿಗೆ ವೀರಪ್ಪನ್ ತನ್ನ 3-4 ಜನ ಸಹಚರರ ಜೊತೆಗೆ ಎಲ್ಲರೂ ಬಂದೂಕು ಇಟ್ಕೊಂಡಿರ್ತಾರೆ. ಬಂದುಬಿಟ್ಟು ಬಾಗಿಲು ತರ್ತಾರೆ. ಹೊರಟ್ಬಿಟ್ಟು ಒಳಗಡೆ ಬರ್ತಾರೆ. ನೀங்களೇ ರಾಜ್ಕುಮಾರ್ ತಾನಾ, ವಾಂಗೋ ಅಂಥೇಳಿ. ಇವನು ಯಾಕೆ ಹಿಂಗೆ ಬಂದ, ಇಲ್ಲಿ ಬಂದ, ಸೊ ಈಗಲೇ ರೆಡಿಯಾಗಿ ಬರಬೇಕು ಅಂತ ಸ್ವತಃ ವೀರಪ್ಪನೇ ಬಂದಿರ್ತಾನೆ. ಆಮೇಲೆ ಪಾರ್ವತಮ್ಮ ರಾಜ್ಕುಮಾರ್ ಇಬ್ರಿಗೂ ಗಾಬರಿ ಆಗುತ್ತೆ. ರಾಜ್ಕುಮಾರ್ ಆಯಿತು ಬರಬೇಕೇನಪ್ಪ, ಬರ್ತೀನಿ ಅಂತ ಶಾಂತವಾಗಿ ಹೇಳ್ತಾ ಇರುತ್ತೆ. 1-2 ಪಂಚೆ ಅದು ಇದು ತೊಗೊಂಡು ಹೋಗ್ತಾನೆ. ಸೊ ಅವರ ಜೊತೆಗಿದ್ದಂಥ ಅವರ ಒಬ್ಬ ರಿಲೇಟಿವ್ ನಾಗೇಶು, ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರ ಬ್ರದರು ಗೋವಿಂದರಾಜು, ಮತ್ತು ಮರಡಗಿ ಅಂತ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರು ನಾಗಪ್ಪ ಮರಡಗಿ, ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾನೆ. ಸೊ ಒಟ್ಟು 4 ಜನನ ಕರ್ಕೊಂಡು ಹೋಗ್ಬಿಡ್ತಾನೆ. ಸೊ ಪಾರ್ವತಮ್ಮ ರಾಜ್ಕುಮಾರ್ ಅವ್ರಿಗೆ ಏನು ಮಾಡೋಕೆ ಗೊತ್ತಾಗಲ್ಲ. ಅದೊಂದು ಸಣ್ಣ ಹಳ್ಳಿ, ಅವಕ್ಕೋಸೆಲ್ಲ ಟೆಲಿಫೋನು ಇರಲ್ಲ, ಏನೂ ಇರಲ್ಲ. ಸೊ ಕಾರ್ ತೊಗೊಂಡು ಅವರು ಮೈಸೂರು ಕಡೆ ಬರ್ತಾರೆ. ಮೈಸೂರಿಗೆ ಬಂದಾಗ ಸುಮಾರು 7:30 ಗಂಟೆ ಸಂಜೆ. ಸೊ ಕೃಷ್ಣ ಅವರಿಗೆ ಫೋನ್ ಮಾಡ್ತಾರೆ, ಅಣ್ಣ ಇವತ್ತು ವೀರಪ್ಪನ್ ಬಂದು ರಾಜ್ಕುಮಾರ್ ಅವ್ರನ್ನ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅಂತ. ಸೊ ಆವಾಗ ತಾನೇ ಆಫೀಸಿಂದ ಬಂದಿರ್ತಾರೆ ಕೃಷ್ಣ ಅವರು, ಮನೆಯಲ್ಲಿ ರಿಲ್ಯಾಕ್ಸ್ ಮಾಡ್ತಾ ಇರ್ತಾರೆ. ಏನಮ್ಮ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಅವರಿಗೂ ಶಾಕ್ ಆಗುತ್ತೆ. ಸರಿ ಆಯಿತು, ಏನಾಯ್ತು ಅಂತಾರೆ. ಇಲ್ಲ ನಾನೀಗ ಬರ್ತೀನಿ, ಇಲ್ಲಿಂದ ಹೊರಡ್ತಾ ಇದ್ದೀನಿ ಮೈಸೂರಿಂದ, ಇನ್ನೊಂದು 2-3 ಅವರ್ಸ್ ಆಗ್ಬೋದು, ಬಂದು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಇಡ್ತಾರೆ. ಇಮ್ಮಿಡಿಯೇಟ್ಲಿ ಕೃಷ್ಣ ಅವ್ರು ಏನು ಮಾಡಬೇಕು ಅಂತ ಇಂಟೆಲಿಜೆನ್ಸ್ ಆಫೀಸರ್ಸ್ ಕರೆಸ್ತಾರೆ. ದೆನ್ ಅವರ ಗೃಹ ಕಾರ್ಯದರ್ಶಿನ ಕರೆಸ್ತಾರೆ, ಚೀಫ್ ಸೆಕ್ರೆಟರಿ ಎಲ್ಲನೂ, ಆಮೇಲೆ ಗೃಹ ಮಂತ್ರಿ ಎಲ್ಲನೂ ಕರೆಸಿ ಸಮಾಲೋಚನೆ ಶುರು ಮಾಡ್ತಾರೆ. ಅವ್ರಿಗೆ ಗೊತ್ತು ಇದೊಂದು ಭಾಳ ದೊಡ್ಡ ಸೆನ್ಸಿಟಿವ್ ವಿಷಯ ಅಂಥೇಳಿ. ರಾಜ್ಕುಮಾರ್ಗೆ ಕರ್ನಾಟಕದಲ್ಲಿ ಭಾಳಷ್ಟು ಜನ ಅಭಿಮಾನಿಗಳಿರ್ತಾರೆ. ಸೊ ಈ ವಿಚಾರ ಜನಗಳಿಗೆ ಗೊತ್ತೇ ಆಗುತ್ತೆ. ಗೊತ್ತಾದ ಮೇಲೆ ಯಾವ ರೀತಿ ಆಗ್ಬೋದು ಅನ್ನೋದನ್ನು ಫೇಸ್ ಮಾಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಇವ್ರನ್ನೆಲ್ಲ ಕರೆದ್ಬಿಟ್ಟು ನಾವು ಏನು ಮಾಡೋಣ, ಈಗ ಅವರನ್ನು ಬಿಡಿಸ್ಕೊಂಬರೋದು ಹೇಗೆ ಅಂತ ಚರ್ಚೆಗಳು ನಡೆಸ್ತಾ ಇರುತ್ತೆ.
ಸೊ ಎಲ್ಲರೂ ಸಲಹೆ ಕೊಡ್ತಕ್ಕಂಥದ್ದು ವೀರಪ್ಪನು ಕರ್ನಾಟಕ ಮತ್ತು ತಮಿಳುನಾಡು ಎರಡೂ ಕಡೆ ಓಡಾಡ್ಕೊಂಡಿದ್ದಾನೆ. ಫಾರೆಸ್ಟ್ ಏರಿಯಾ ಒಂದೇ, ಸೊ ಕಂಟಿಗ್ಯೂಸ್ ಫಾರೆಸ್ಟ್ ಅದು. ಸೊ ಅಲ್ಲಿ ಓಡಾಡ್ಕೊಂಡಿರ್ತಾನೆ. ಮತ್ತು ಅವನು ತಮಿಳ್ರವನಾದ್ದರಿಂದ ಅವನಿಗೆ ಅಲ್ಲಿಯ ಸಂಪರ್ಕ ಚೆನ್ನಾಗಿದೆ. ಸೊ ನಾವು ಈಗ ಏನು ಮಾಡೋಣ ಅಂತ ಹೇಳಿದ್ರೆ ಕರುಣಾನಿಧಿಯವ್ರನ್ನ ಕೇಳೋಣ, ಅವ್ರಿಗೆ ಸಹಕಾರ ಕೇಳೋಣ. ಆವಾಗ ತಮಿಳುನಾಡಿನ ಮುಖ್ಯಮಂತ್ರಿ ಕರುಣಾನಿಧಿ ಇರ್ತಾರೆ ಅಂತ ಸಲಹೆ ಕೊಡ್ತಾರೆ. ಸೊ ಕೃಷ್ಣ ಅವರು ಅಂದೇ ಸಾಯಂಕಾಲ ಫೋನ್ ಮಾಡ್ತಾರೆ ಕರುಣಾನಿಧಿಯವರಿಗೆ, ಈ ಥರ ಆಗಿದೆ, ಏನು ಮಾಡೋದು. ಕರುಣಾನಿಧಿಯವರು ಒಂದು ನಿಮಿಷ, ನಾ ಏನ ಪಂಡ್ರು ಅಂತಾರಂತೆ. ಸೊ ಏನೋ ಆಗಿದೆ, ನಾವೇನು ಮಾಡೋಕ್ಕಾಗತ್ತೆ ಅಂತ. ಆದರೆ ಕರುಣಾನಿಧಿಯವರು ನಂತರ ಭಾಳಷ್ಟು ಸಹಕಾರ ಕೊಡ್ತಾರೆ ಕರ್ನಾಟಕಕ್ಕೆ. ಆಮೇಲೆ ಜಯಲಲಿತಾ ಥರ ಅಲ್ಲ, ಈ ವಾಸ್ ಆಲ್ವೇಸ್, ಈವನ್ ಕಾವೇರಿ ವಿಚಾರದಲ್ಲೂ ಅಷ್ಟೇ ಅವರು ಈ ವಾಸ್ ಇನ್ ಫೇವರ್ ಆಫ್ ಸಮ್ ಕೈಂಡ್ ಆಫ್ ಅ ಸೊಲ್ಯೂಷನ್. ಸೊ ಈ ವಿಚಾರದಲ್ಲಿ ಕೂಡ ಕರ್ನಾಟಕಕ್ಕೆ ಸಾಕಷ್ಟು ಸಹಕಾರ ಕೊಡ್ತಾರೆ. ಇನ್ಫ್ಯಾಕ್ಟ್ ಬೆಂಗಳೂರಿಗೆ ಬಂದು ಕೂಡ ಇಲ್ಲೂ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಅವರು, ನನಗೆ ಚೆನ್ನಾಗಿ ಜ್ಞಾಪಕ ಇದೆ ವಿಧಾನಸೌಧದಲ್ಲಿ. ಸೊ ಅವರಿಂದ ಸಹಕಾರ ಸಿಗುತ್ತೆ. ಸೊ ಅಷ್ಟರಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಬರೋಷ್ಟೊತ್ತಿಗೆ 1 ಗಂಟೆ ಆಗಿರುತ್ತೆ ರಾತ್ರಿ. ಬಂದುಬಿಟ್ಟು ಏನೇನಾಯಿತು ಅಂತೆಲ್ಲ ಕತೆ ಹೇಳ್ತಾರೆ. ಹೀಗೆಲ್ಲ ನಡೀತು, ಬಂದ, ಹೀಗೆ ಹೇಳ್ಕೊಂಡೋದ ಅಂಥೇಳಿ. ಸೊ ಅವತ್ತೇ ರಾತ್ರಿ ಐ ಥಿಂಕ್ ಅರೌಂಡ್ 10 ಗಂಟೆ 10:30 ಅಷ್ಟೊತ್ತಿಗೆ ಸುದ್ದಿ ಗೊತ್ತಾಗುತ್ತೆ. ಅದು ಕಾಳ್ಗಿಚ್ಚಿನಂತೆ ಹರಡುತ್ತೆ ಇಡೀ ಕರ್ನಾಟಕದಲ್ಲಿ. ಏನೋ ಅಲ್ಲೋಲ ಕಲೋಲ, ಏನು ರಾಜ್ಕುಮಾರ್ ಕಿಡ್ನ್ಯಾಪ್ ಆಗಿದೆ ಅಂಥೇಳಿ. ಸೊ ಅದನ್ನು ಹ್ಯಾಂಡಲ್ ಮಾಡಬೇಕಾಗತ್ತಲ್ಲ. ಮುಖ್ಯಮಂತ್ರಿಗಳು ಹೇಳ್ತಾರೆ ಪೊಲೀಸಿಗೆ, ಲಾ ಆ್ಯಂಡ್ ಆರ್ಡರ್ ನೀವು ನೋಡ್ಕೊಳ್ಳಿ, ಇದನ್ನು ನಾವು ತುಂಬ ಸಮಾಧಾನವಾಗಿ ನೋಡ್ಕೊಳ್ಬೇಕು ಅಂತ. ಸೊ ಏನೇನು ಮಾಡ್ತಾ ಇದ್ದೀವಿ ಅಂತ ರೆಗ್ಯುಲರ್ ಆಗಿ ಜನಗಳಿಗೆ ಕಮ್ಯುನಿಕೇಟ್ ಕೂಡ ಮಾಡ್ತಾ ಇರ್ತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಸುಮ್ಮನೆ ಕೂತಿಲ್ಲ, ರಾಜ್ಕುಮಾರ್ನವ್ರನ್ನ ಬಿಡಿಸ್ಕೊಂಡು ಬರಲಿಕ್ಕೆ ಏನು ಪ್ರಯತ್ನ ಬೇಕೋ ಅದನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಕೃಷ್ಣ ಅವರು ತೋರಿಸ್ಕೊಟ್ಟಿರ್ತಾರೆ. ಸೊ ತಮಿಳ್ನಾಡಿನಲ್ಲಿ ಅವನಿಗೆ ಕಾಂಟ್ಯಾಕ್ಟ್ಸ್ ಇದ್ದು ನಕೀರನ್ ಪತ್ರಿಕೆಯ ಆರ್ ಗೋಪಾಲ್ ಅಂತಕ್ಕಂಥವ್ರು, ಆಮೇಲೆ ಇನ್ನೊಬ್ಬರು ಕೊಳತ್ತೂರು ಮಣಿ ಅಂಥೇಳಿ, ಮತ್ತು ನೆಡುಮಾರನ್ ಅಂಥೇಳಿ ಒಂದು ಸ್ಮಾಲ್ ಪಾರ್ಟಿ ಪಾಲಿಟಿಷಿಯನ್. ಸೊ ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಇವರೆಲ್ಲ ಹೇಳ್ಬಿಟ್ಟು, ನೋಡಿ ಈ ಥರ ಆಗಿದೆ, ನಮಗೆ ನೀವು ಸಹಕಾರ ಕೊಡಬೇಕು, ನಿಮಗೆಲ್ಲ ಕಾಂಟ್ಯಾಕ್ಟ್ಸ್ ಇದೆ. ಮತ್ತು ಆ ಗೋಪಾಲ್ ಅಂತೂ ರೆಗ್ಯುಲರ್ ಆಗಿ ಏನೋ ವೀರಪ್ಪನ ಹತ್ರ ಹೋಗಿ ಬರ್ತಾ ಇರ್ತಾನೆ ಕಾಡಲ್ಲಿ. ಸೊ ಅದು ಎಲ್ರಿಗೂ ಗೊತ್ತಿದ್ದ ವಿಚಾರ. ಬಿಕಾಸ್ ಅವನು ಎಲ್ಲಿದ್ದಾನೆ ಅಂತ ಹೇಳೋಕ್ಕೆ ಕಷ್ಟ, ಬಿಕಾಸ್ ಅವನು ಒಂದು ಕಡೆಯಿಂದ ಒಂದು ಕಡೆಗೆ ಓಡಾಡ್ತಾ ಇರ್ತಾನಂತೆ. ಮತ್ತು ಇವನು ಅವನಿಗೆ ಏನೋ ಒಳ್ಳೆ ಸಹಚಾರ, ಪೊಲೀಸ್ ಇನ್ಫಾರ್ಮೇಷನ್ ಕೊಡುವಂಥ ವ್ಯಕ್ತಿ ಅಲ್ಲ. ಎನಿವೆ ಹೇಗಾದರೂ ಮಾಡಿ ರಾಜ್ಕುಮಾರ್ ಬಿಡಿಸ್ಕೊಂಡ್ಬರ್ಬೇಕಾದ್ದು ಪ್ರಯಾರಿಟಿ ಕರ್ನಾಟಕಕ್ಕೆ. ಸೊ ಅವನ ಮೂಲಕನೂ ನೆಗೋಷಿಯೇಟ್ ಮಾಡ್ತಾ ಇರ್ತಾರೆ. ಜೊತೆಗೆ ಅವನು ಕ್ಯಾಸೆಟ್ ಕಳಿಸ್ತಾ ಇರ್ತಾನೆ. ಸೊ ನಮಗೆಲ್ಲ ಜ್ಞಾಪಕ ಇದೆ, ಅವಾಗೆಲ್ಲ ಆಡಿಯೋ ಕ್ಯಾಸೆಟ್ಸ್ ಬರೋದು. ಸೊ ಆಡಿಯೋನಲ್ಲಿ ರೆಕಾರ್ಡ್ ಮಾಡಿಬಿಟ್ಟು ಅಂಥ ಡಿಮಾಂಡ್ಗಳು, ನನಗೆ ಇಂಥದ್ದು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಕಳಿಸೋನು. ಅದು ರೆಗ್ಯುಲರಾಗಿ ಬರೋದು. ಕೆಲವು ಪಬ್ಲಿಕ್ ಆಗೋದು, ಕೆಲವು ಬರೀ ಪಾರ್ವತಮ್ಮ ರಾಜ್ಕುಮಾರ್ ಮಾತ್ರ ಬರೋದು, ಅಥವಾ ಕೃಷ್ಣವ್ರಿಗೆ ಕಳಿಸ್ತಾ ಇದ್ದ. ಸೊ ಈ ಥರ ಎಲ್ಲ ಮಾಡ್ತಾರೆ. ಆ್ಯಕ್ಚುಲಿ ಕೆಲವು ಸಲ ಅವನು ಎಲ್ಲಿಂದಲೋ ಫೋನ್ ಕೂಡ ಮಾಡಿರ್ತಾನೆ. ಸೊ ಕೃಷ್ಣ ಅವ್ರ ಹತ್ರ ಮಾತಾಡ್ತಾನೆ, ಅವರ ಅಸಿಸ್ಟೆಂಟ್ ಆದಂಥ ರಾಘವೇಂದ್ರ ಶಾಸ್ತ್ರಿ ಅಂತ ಇರ್ತಾರೆ, ಅವ್ರ ಹತ್ರ ಮಾತಾಡ್ತಾನೆ. ಎಲ್ಲ ಡಿಮಾಂಡ್ಸ್ ಅವ್ನು 3 ನನಗೆ ಅದು ಕೊಡಿದ್ದು. ಅವನು ಹಾಕಿದ್ದು ಮೇಜರ್ ಡಿಮಾಂಡ್ಗಳು ಏನಂದರೆ, ನನ್ನ ಸಹಚರರು ಕೆಲವರು ಬೆಂಗಳೂರಿನಲ್ಲಿ ಜೈಲಿನಲ್ಲಿದ್ದಾರೆ, ಅವನ್ನೆಲ್ಲ ಬಿಡುಗಡೆ ಮಾಡಬೇಕು ನೀವು, ಮತ್ತು 50 ಕೋಟಿ ರೂಪಾಯಿ ಕೊಡಬೇಕು. 50 ಕೋಟಿ ರೂಪಾಯಿ. ಮತ್ತು ತಮಿಳಿಗೆ ದೇಶದಲ್ಲಿ ಅಗ್ರಸ್ಥಾನ ಸಿಗಬೇಕು. ಅಗ್ರಸ್ಥಾನ ಸಿಗೋಕ್ಕೆ ಕೃಷ್ಣ ಏನು ಮಾಡಲಿಕ್ಕಾಗುತ್ತೆ. ಈ ಥರ ಬಂಬಾಸ್ಟಿಕ್ ಡಿಮಾಂಡ್ಸ್ ಅವನು. ಸೊ ಇದನ್ನೆಲ್ಲ ಹಾಕ್ತಾ ಇರ್ತಾನೆ. ಇವರು ಕೃಷ್ಣ ಅವರು ಭಾಳ ತಾಳ್ಮೆಯಿಂದ ಹೇಗೆ ಮಾಡಬೇಕು ಏನು ಅನ್ನೋದನ್ನು ಮಾಡ್ತಾಯಿರ್ತಾರೆ. ಸೊ ಗೋಪಾಲ್ ಅವಾಗವಾಗ ಹೋಗಿ ನೋಡ್ಕೊಂಡು ಬರ್ತಾ ಇದ್ದರಿಂದ ಅಟ್ಲೀಸ್ಟು ರಾಜ್ಕುಮಾರ್ ಸೇಫ್ ಆಗಿದ್ದಾರೆ, ಅವ್ರಿಗೇನು ಅವನು ಹಿಂಸೆ ಕೊಟ್ಟಿಲ್ಲ, ಮತ್ತು ಅವ್ರ ಸಹಚರಿಗೆ ಯಾರಿಗೂ ಹಿಂಸೆ ಕೊಟ್ಟಿಲ್ಲ ಅನ್ನೋ ಒಂದು ಸಮಾಧಾನ ಇರುತ್ತೆ ಕರ್ನಾಟಕಕ್ಕೆ. ಆದರೆ ಅವನ್ನ ಬಿಡಿಸ್ಕೊಂಬರ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಅವನು ವೀರಪ್ಪನು ಎಷ್ಟು ಬುದ್ಧಿವಂತ ಅಂತ ಹೇಳಿದ್ರೆ, ಪೊಲೀಸ್ನವ್ರಿಗೆ ಗೊತ್ತಾಗಬಾರ್ದು ತಾನು ಎಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ದಿನ ರಾಜ್ಕುಮಾರ್ ಮತ್ತು ಅವ್ರ ಸಹಚರನ್ನ 25-30 ಕಿಲೋಮೀಟರ್ ನಡ್ಸ್ಕೊಂಡು ಹೋಗ್ತಾ ಇದ್ದಂತೆ, ಒಂದೇ ಜಾಗದಲ್ಲಿ ಇರಬಾರ್ದು ಅಂತ ಹೇಳಿ. ಸೊ ಅಲ್ಲಿಂದ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಜಾಗ ಬದಲಾಯಿಸ್ತಾ ಇರ್ತಾನೆ. ಸೊ ಹೀಗೆ ನಡೀತಾ ಇರುತ್ತೆ. ಗೋಪಾಲನ್ ಭಾಳಷ್ಟು ಸಲ ಹೋಗ್ತಾನೆ ಬರ್ತಾನೆ. ಕಡೆಗಂತೂ ಗೋಪಾಲಂ ಮತ್ತು ನೆಡುಮಾರನ್ ಇವರೆಲ್ಲ ಸೇರಿ ಒಂದು ರೀತಿಯ ಒಂದು ಟೆಂಟೇಟಿವ್ ಅಗ್ರಿಮೆಂಟ್ಗೆ ಬರ್ತಾರೆ. ಅವ್ರದ್ದು ಅದನ್ನು ಕೃಷ್ಣ ಅವರು ಗೋಪ್ಯವಾಗಿಡ್ತಾರೆ. ಅವರು ಒಂದು ದಿವಸ ಪ್ರೆಸ್ ಕಾನ್ಫರೆನ್ಸ್ ಕರೆದುಬಿಟ್ಟು ಹೇಳ್ತಾರೆ, ನೋಡಿ ಡಾಕ್ಟರ್ ಶುಭ ಅಂತ ಹೇಳಿಬಿಟ್ಟು ರೆಗ್ಯುಲರ್ ಆಗಿ ಆವಾಗ ವೀರಪ್ಪನಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಕಾಡಿಗೆ ಹೋಗ್ತಾ ಇರ್ತಾರೆ. ಆ ಶುಭ ಅವರಿಂದ ನಾವು ಒಪ್ಪಿಸಿದ್ದೀವಿ ವೀರಪ್ಪನಿಗೆ ಬಿಡಿಸ್ಕೊಡ್ಲಿಕ್ಕೆ. ಸೊ ಅವನು ಒಪ್ಕೊಂಡಿದ್ದಾನೆ ಅಂತ ನಮಗೆ ಮೆಸೇಜ್ ಬಂತು. ಕೊಳತ್ತೂರು ಮಣಿಯವರು ಫೋನ್ ಮಾಡಿ ಹೇಳಿದ್ದಾರೆ. ಸೊ ಇಂಥ ದಿವಸ ಇಂಥ ಜಾಗದಲ್ಲಿ ಅವನು ರಾಜ್ಕುಮಾರ್ನ ಬಿಡ್ತಾರೆ ಅನ್ನುವ ನಮಗೆ ಸುದ್ದಿ ಬಂದಿದೆ.
ಸೊ ವಿ ಹೋಪ್ ಇಟ್ ವಿಲ್ ಹ್ಯಾಪನ್. ಬಟ್ ಎನಿವೇ ನಾವು ಹೆಲಿಕಾಪ್ಟರ್ ಕಳಿಸ್ತಾ ಇದ್ದೀವಿ. ಸೊ ರಾಜ್ಕುಮಾರ್ ಅವ್ರನ್ನ ಹೆಲಿಕಾಪ್ಟರ್ನಲ್ಲಿ ಕರ್ಕೊಂಬರ್ತೀವಿ, ಬೆಂಗಳೂರಿಗೆ ಕರ್ಕೊಂಬರ್ತೀವಿ. ಇಂಥ ದಿವಸ ಆಗುತ್ತೆ ಕರ್ನಾಟಕದಲ್ಲಿ ಏನೋ ಅದರ ಸಂಭ್ರಮ ನಡೆಯುತ್ತೆ, ವಿಜಯೋತ್ಸವ ರೀತಿಯಲ್ಲಿ ಜನ ಭಾಳ ಕಾತರದಿಂದ ಕಾಯ್ತಾ ಇರ್ತಾರೆ. ನಿರಾಳ ಆಗುತ್ತೆ. ಸೊ ಅಫ್ಕೋರ್ಸ್ ಈ ಸುದ್ದಿ ಬಂದಿದ್ದು ನಿರಾಳ ಆಗಿರುತ್ತೆ. ಅದರ ಹಿಂದೆ ಏನು ನಡೆದಿತ್ತು, ಅವನು ಬಿಡಲಿಕ್ಕೆ ಏನು ಕಾರಣ, ಕೃಷ್ಣ ಅವರು ಹೇಳಿದ್ದಂತಹ ಒಂದು ಶುಭ ಅವರನ್ನು ಕನ್ವಿನ್ಸ್ ಮಾಡಿದ್ದಾಳೆ, ಬಿಡ್ತಾ ಇದ್ದಾರೆ ಅಂತ, ಅದೊಂದು ಕತೆ ಆಗಿರುತ್ತೆ. ಸೊ ನಿಜವಾಗಿ ಏನು ನಡೀತು, ಅವನು ಬಿಡಲಿಕ್ಕೆ ಯಾಕೆ ಒಪ್ಕೊಂಡಿದ್ದಾನೆ ಅನ್ನುವ ಕಥೆಯೇ ಬೇರೆ ಇದೆ. ಅದು 4 ವರ್ಷದ ನಂತರ ಹೊರಗಡೆ ಬರುತ್ತೆ. ಸೊ ಆವಾಗ ಅದನ್ನು ರಹಸ್ಯವಾಗಿ ಇಡಲಾಗಿತ್ತು. ಸೊ ಆ ಕಥೆ ಏನು, ನಿಜವಾದ ಕಥೆ ಏನು ಅನ್ನೋದನ್ನು ಬಹುಶಃ ಮುಂದಿನ ಸಂಚಿಕೆಯಲ್ಲಿ ನೀವು ನಮ್ಮ ವೀಕ್ಷಕರಿಗೆ ಹೇಳ್ತೀರಿ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡು ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ.